ನಮಸ್ಕಾರ ವೀಕ್ಷಕರೇ, ಧ್ವನಿ ಸಂಜೆ ವಾಹಿನಿಗೆ ಸ್ವಾಗತ. ಈ ದಿನ ನಮ್ಮ ಗುರುಗಳಾದಂಥ ದಿವಂಗತ ಕೆ.ಎನ್. ಕೃಷ್ಣಮೂರ್ತಿ ಅವರ ವಿದ್ವಾನ್ ಕೆ.ಎನ್. ಕೃಷ್ಣಮೂರ್ತಿ ಅವರ 100ನೇ ವರ್ಷದ ಜನ್ಮ ದಿನೋತ್ಸವ. ಈ ಒಂದು ಕಾರ್ಯಕ್ರಮದ ಅಂಗವಾಗಿ ನಾವು ಈ ದಿನ ಮತ್ತು ನಾಳೆ ದಿನ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದೇವೆ. ಈಗ ಇವತ್ತೊಂದು ದಿನ ಅದು ಕೊಡಿ ಸರ್, ಅದು ಡೀಟೇಲ್ಸ್ ಪ್ರಾರಂಭವಾಗಿದೆ. ಇದಾದ ಮೇಲೆ ವಿದುಷಿ M.S. ಶೀಲಾ ಮತ್ತು ಅವರ ತಂಡದವರಿಂದ ಗಾಯನವಿದೆ. ಹಾಗೂ ನಮ್ಮ ನಾಡಿನ ಸಂಗೀತ ತಜ್ಞರಾದ ಡಾಕ್ಟರ್ T.S. ಸತ್ಯವತಿ ಅವರಿಂದ ನುಡಿ ನಮನದ ಕಾರ್ಯಕ್ರಮ ಸಹ ಇದೆ. ಇದಾದ ಮೇಲೆ ಈ ವೇದಿಕೆಯ ಮೇಲೆ ಈ ದಿನ ನ್ಯಾಯಮೂರ್ತಿ ಶ್ರೀಮತಿ ಮಂಜುಳಾ ಚಲ್ಲೂರ್ ಮುಖ್ಯನಾಯಕ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ. ಈ ಕಾರ್ಯಕ್ರಮವನ್ನು ನಾವು ಇವತ್ತು ಆದ ಮೇಲೆ 4ನೇ ದಿನ ಬೆಳಿಗ್ಗೆ ಕುಮಾರಿ ಶೀತಲ್ ಅವರಿಂದ ಸಂಗೀತ ಕಾರ್ಯಕ್ರಮ ಇದೆ. ನಂತರ ನಮ್ಮ ಗುರುಗಳಾದ ಕೆ.ಎನ್. ಕೃಷ್ಣಮೂರ್ತಿ ಅವರ ಗುರುಗಳಾದ ಹೆಸರಾಂತ ಮೃದಂಗ ವಿದ್ವಾನ್ T.S. ಪಾಲ್ಘಾಟ್ ಮಣಿಯರವರ ಸುಪುತ್ರರಾದ ಅವರು ಒಬ್ಬ ದೊಡ್ಡ ವಿದ್ವಾಂಸರು, ಅವರು T.S. ರಾಜಾಮಣಿಯವರು. ಅವ್ರಿಗೂ ಸಹ ಸನ್ಮಾನ ಸಮಾರಂಭ ಇದೆ ನಾಳೆ. ಮತ್ತು ಅವರು ಒಂದು ಬಹಳ ಒಳ್ಳೆಯ ಲಯ ಕಚೇರಿಯನ್ನು ಮಿಶ್ರ ಪ್ರವಾಹಂ ಅನ್ನೋ ಕಾರ್ಯಕ್ರಮನ ನಡೆಸ್ಕೊಡ್ತಾ ಇದ್ದಾರೆ. ಮತ್ತು ನಮ್ಮ ತುಂಬ ಅತಿ ದೊಡ್ಡ ಯತಿಗಳಾದ ಶ್ರೀ ಡಾಕ್ಟರ್ ಯತಿರಾಜ ನಾರಾಯಣ ರಾಮಾನುಜ ಜಿಯರ್, ಶ್ರೀ ಯದುಗಿರಿ ಯತಿರಾಜ ಮಠ ಬೆಂಗಳೂರು, ಇವರ ಸಮಕ್ಷದಲ್ಲಿ ಎಲ್ಲ ಕಾರ್ಯಕ್ರಮಗಳು ನಡೆಯುತ್ತೆ. ಬೆಳಿಗ್ಗೆ ಮೊದಲು ಅವರಿಗೆ ಪೂರ್ಣಕುಂಭ ಸ್ವಾಗತನೂ ಇದೆ. ಇದಾದ ನಂತರ ಪಂಚರತ್ನ ಕೃತಿಗಳ ಗಾಯನ ಕಾರ್ಯಕ್ರಮ ಇದೆ. ಅದು 1-1.5 ಗಂಟೆ ಕಾಲ ನಡೆಯುತ್ತೆ. ಇದಕ್ಕೆ ನಮ್ಮ ಹೆಸರಾಂತ ಶಿಕ್ಷಣ ತಜ್ಞರಾದ L. ಶ್ಯಾಮಸುಂದರ ಶರ್ಮಾ ಅವರು ಮತ್ತು ಹೆಸರಾಂತ ಮೃದಂಗ ವಿದ್ವಾನಾದ ಆನೂರ್ ಅನಂತಕೃಷ್ಣ ಶರ್ಮಾ ಅವರು ವೇದಿಕೆ ಮೇಲೆ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿರುತ್ತಾರೆ. ಸಂಜೆ ಗೋಷ್ಠಿಗಾಯನ ಆದ ಮೇಲೆ ಸಂಜೆ ನಮ್ಮ ರಾಜ್ಯದ ಹಿರಿಯ ಕಲಾವಿದರಂತ ಟಿ.ವಿ. ರಾಮಪ್ರಸಾದ್ರವರು ಹಾಗೂ ತಂಡದವರಿಂದ ಸಂಗೀತ ಕಾರ್ಯಕ್ರಮ ಇರುತ್ತೆ. ಮತ್ತು ನಮ್ಮ ರಾಷ್ಟ್ರದ ಹಾಗೂ ಅಂತಾರಾಷ್ಟ್ರೀಯ ಖ್ಯಾತಿಯ ಮೈಸೂರು ಬ್ರದರ್ಸ್ ಅಂದರೆ ಖ್ಯಾತವಾದಂಥ ನಾಗರಾಜ್ ಹಾಗೂ ಮಂಜುನಾಥ್ರವರ ದ್ವಂದ್ವ ವೈಲಿನ್ ಪಿಟೀಲು ಕಚೇರಿ ಇರುತ್ತೆ. ಅದಕ್ಕೆ ಬೆಂಗಳೂರು ವಿ ಪ್ರವೀಣ್ ಅವರು ಹಾಗೂ ಗುರುಪ್ರಸನ್ನ ಅವರು ಪಕ್ವಾದ್ಯದಲ್ಲಿ ಸಹಕರಿಸಲಿದ್ದಾರೆ. ಈ ಕಾರ್ಯಕ್ರಮದ ಎಲ್ಲ ಆದಮೇಲೆ ಡಾಕ್ಟರ್ R.V. ರಾಘವೇಂದ್ರರವರ ಒಂದು ವ್ಯಾಲಿಡಿಟರಿ ಫಂಕ್ಷನ್ ಇರುತ್ತೆ. ಇದೆಲ್ಲ ನಂತರ ನಾಳೆ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ. ಎಲ್ಲರೂ ಬಂದು ಸಹಕರಿಸಬೇಕಂತ ಪ್ರಾರ್ಥನೆ. ನಾನು ರೇಣುಕಾ ಪ್ರಸನ್ನ ಅಂತ, ಈ ಗುರುವಂದನಾ ಸಮಿತಿಯ ಕಾರ್ಯದರ್ಶಿ ಹಾಗೂ ಕೆ.ಎನ್. ಕೃಷ್ಣಮೂರ್ತಿಗಳವರ ಶಿಷ್ಯ.